ದಯಾನ್ ಬಯಾನ್ ಅಲ್ಲಿ ಬೇರೆ ಏನೋ ಕಾಣ್ತಾ ಇದೆ. ದಯಾನ್ ಏನು ಕನ್ಫ್ಯೂಷನ್ನು? ಯಾರದು? ಅದು ಯಾರು? ಬಂದಿದ್ದಾರೆ ಸರ್ ಗೆಟ್ಟು. ಓಹ್ ಒಳ್ಳೇದು ಒಳ್ಳೇದು ಒಳ್ಳೇದು. ನಮಸ್ಕಾರ 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 ನಿಮ್ಮೆಲ್ಲರಿಗೂ ಬಡ್ತಿಕಾ ನಾಮ್ ಗಾಡಿಗೆ ಸ್ವಾಗತ ಸುಸ್ವಾಗತ. ದೆವ್ವಗಳ ಮಾತಿನಲ್ಲಿ ಅಪಘಾತಗಳ ಕತೆ. ನಮ್ಮ ಅತಿಥಿಗಳು ಈಗಾಗಲೇ ಬಂದಿದ್ದಾರೆ, ನಾನು ಅಲ್ಲಿ ಸಿಲ್ಕೊಂಡಿದ್ದೀನಿ. ಎನಿವೇಸ್, ಇಂದಿನ ನಮ್ಮ ಅತಿಥಿಗಳು ಡಯಾನ್ ಬಯಾನ್. ಡಯಾನ್ ಬಯಾನ್ ಡಯಾನ್ ಬಯಾನ್ ಡಯಾನ್ ಬಯಾನ್ ಡಯಾನ್ ಬಯಾನ್ ಡಯಾನ್ ಬಯಾನ್ ಡಯಾನ್ ಬಯಾನ್ ಡಯ ಓಕೆ ಓಕೆ ಓಕೆ. ಇಂದಿನ ನಮ್ಮ ಅತಿಥಿಗಳು ಮಿಸ್ಟರ್ ಡಯಾನ್ ಬಯಾನ್. ಬನ್ನಿ ಭೇಟಿಯಾಗೋಣ. ಎಲ್ಲಿದ್ದೀರಾ ಸರ್ ನೀವು? ಎಲ್ಲಿದ್ದೀರಾ? ನಾನಿಲ್ಲ ಇದ್ದೇನೆ. ನೀವು ಎಲ್ಲಿ ಕುಳಿತುಕೊಳ್ಬೇಕು? ನಾನಿಲ್ಲ ಇದ್ದೇನೆ. ಓ, ಕುಳಿತುಕೊಂಡಿದ್ದೀರಿ. ವಾ ವಾ ಒಳ್ಳೆಯದು. ಎಂತ ಅಬ್ಬರ ಪ್ರವೇಶ ಮಾಡಿದ್ದೀರಿ. ಡಯಾನ್ ಬಯಾನ್ ಕನ್ಫ್ಯೂಸ್ ಮಾಡಿಬಿಟ್ರು. ನಾನಾದರೂ ಪರವಾಗಿಲ್ಲ, ವೀಕ್ಷಕರು ಕನ್ಫ್ಯೂಸ್ ಆಗಿಬಿಟ್ರು. ನೀವು ಬಂದಿದ್ದೀರಿ ಎಂದರೆ ಡಯಾನ್ ಬಯಾನ್, ನಿಮ್ಮ ಪರಿಚಯವನ್ನು ನೀವೇ ನೀಡಿ. ನನ್ನ ಹೆಸರು ಡಯಾನ್ ಬಯಾನ್. ನಾನು ತಪ್ಪು ಬದಿಯಲ್ಲಿ ನಡೆದು ನನ್ನ ಜೀವನವನ್ನು ಕಳ್ಕೊಂಡೆ, ನೆನಪಿಡಿ. ವಿಶೇಷವಾಗಿ ದೊಡ್ಡ ವಾಹನಗಳಿಗೆ ರಸ್ತೆಯಲ್ಲಿ ಎಡಕ್ಕೆ ಸರಿ ಮತ್ತು ಬಲಕ್ಕೆ ತಪ್ಪು. ಕ್ಷಮಿಸಿ, ನನ್ನ ಪ್ರಕಾರ ಬಲ ಎಡ ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಕನ್ಫ್ಯೂಷನ್ ಮಾಡ್ತಿದ್ದೆ. ಮೊದಲು ನನಗೂ ಆಗ್ತಿತ್ತು ಅಲ್ವಾ? ಆದರೆ ಅದಕ್ಕೆ ಪರಿಹಾರ ಏನು? ನನ್ನ ಕಥೆಯನ್ನು ಕೇಳಿದ ನಂತರ ಎಲ್ಲ ಕನ್ಫ್ಯೂಷನ್ ಅಳಿಸೋಗ್ತಾರೆ. ಅರೆ ವಾ, ಯಾಕೆ ತಡ ಮಾಡ್ತಿದ್ದೀರಿ? ಬಹಳ ಒಳ್ಳೆಯ ವಿಷಯ, ಪ್ರಾರಂಭಿಸೋಣ. ನೀವು ಸಿದ್ಧರಿದ್ದೀರಾ? ಪ್ರೇಕ್ಷಕರು ಸಿದ್ಧರಾಗಿದ್ದಾರಾ? ಹೌದು. ವಿಷಯವೆಂದರೆ ನನ್ನ ನೇರ ಮತ್ತು ಹಿಮ್ಮುಖ ಕೈಯಿಂದ ನಾನು ಅದನ್ನು ಮಾಡ್ಬೋದು. ಅದಕ್ಕಾಗಿ ನಾನು ಎಡ ಮತ್ತು ಬಲ ಒತ್ತಡವನ್ನು ಎಂದಿಗೂ ಪಾಲಿಸೋದಿಲ್ಲ. ನನಗೆ ಎರಡೂ ಒಂದೇ. ಮತ್ತು ಇದರಿಂದ ನಾನು ರಸ್ತೆಯಲ್ಲಿ ಯಾವಾಗಲೂ ಟೆನ್ಷನ್ ಮಾಡಿಕೊಳ್ಳೋದಿಲ್ಲ ಗಾಡಿ ಯಾವ ಕಡೆ ಹೋಗ್ತಾ ಇದೆ ಅಂತ. ಹೌದು. ಹಾಗಾದ್ರೆ ಒಂದು ದಿನ ನಾನು ರಸ್ತೆಯಲ್ಲಿ ಗಾಡಿ ಓಡಿಸ್ತಿದ್ದೆ. ಕೆಲವೊಮ್ಮೆ ಎಡಕ್ಕೆ ಹೋಗ್ತಿತ್ತು ಮತ್ತು ಕೆಲವೊಮ್ಮೆ ಬಲಕ್ಕೆ ಹೋಗ್ತಿತ್ತು. ಆಗ ಮಾತ್ರ ಹಿಂದಿನಿಂದ ಆಂಬ್ಯುಲೆನ್ಸ್ ಬರುತ್ತಿರೋದು ಹಿಂಬದಿಯ ನೋಟದಲ್ಲಿ ಕಾಣಿಸ್ತು. ಈಗ ನಿಯಮದ ಪ್ರಕಾರ ವಾಹನಗಳನ್ನು ಯಾವಾಗಲೂ ರಸ್ತೆಯ ಬದಿಯಲ್ಲಿ ಅಂದರೆ ಎಡಭಾಗದಲ್ಲಿ ಚಲಿಸಬೇಕು. ಎಡ ಅಂದರೆ ಲೆಫ್ಟ್ ಅಲ್ವಾ? ಅಲ್ಲ, ಬಲ ಬಲ ಎಡ ಲೆಫ್ಟ್ ಲೆಫ್ಟ್. ನಡೀರಿ, ಕತೆ ಮುಂದುವರಿಸಿ. ಮತ್ತು ವಿಶೇಷವಾಗಿ ನೀವು ದೊಡ್ಡ ವಾಹನ ಚಾಲನೆ ಮಾಡ್ತಿದ್ರೆ ನಿಮ್ಮ ಲಯದಲ್ಲಿ ನೀವು ಓಡಿಸ್ಬೇಕು. ನೋಡಿ, ಲೆಫ್ಟ್ ರೈಟ್ನ ಕನ್ಫ್ಯೂಷನ್ ಇದೆ ಮತ್ತು ಲಯ ಕೂಡ ಇದೆ. ಎನಿವೇಸ್, ಮತ್ತೆ ಆಗೇನಾಗಬೇಕಿತ್ತು? ತಪ್ಪು ನನ್ನದಾಗಿತ್ತು. ನಾನು ಆಂಬ್ಯುಲೆನ್ಸ್ ಚಾಲಕನನ್ನು ಗೊಂದಲಗೊಳಿಸಿ ಮತ್ತು ಅವನು ಹಿಂದಿನಿಂದ ಹೊಡೆದ. ನನ್ನ ನಿಯಂತ್ರಣ ತಪ್ಪಿ ಕಾರು ನದಿಯಲ್ಲಿ 20 ಅಡಿ ಕೆಳಗೆ ಇತ್ತು ಮತ್ತು ನಾನು ಮೇಲಿದ್ದೆ. ನೀವು ನೋಡ್ತಿದ್ದೀರಾ, ಉಲ್ಟಾ ಕೈಯಲ್ಲಿ ಓಡಿಸಿದ್ರೆ ಅವರು ನೇರವಾಗಿ ಮೇಲೆ ಹೋಗ್ತಾರೆ. ರಸ್ತೆಯಲ್ಲಿ ಬರೆದಿರ್ತಾರೆ ಕೀಪ್ ಲೆಫ್ಟ್ ಕೀಪ್ ಲೆಫ್ಟ್ ಕೀಪ್ ಲೆಫ್ಟ್. ಏಕೆಂದರೆ ನಾವು ಹೊಂದಿರುವ ರಸ್ತೆಗಳು ಎಡಭಾಗದಲ್ಲಿ ಸಾಗುವ ರಸ್ತೆಗಳು. ರೈಟಲ್ಲಿ ಹೋಗುವವರು ಓವರ್ಟೇಕ್ ಮಾಡ್ತಾರೆ. ಸರಿ ದಯಾನ್ ಬಯಾನ್ ಸರ್, ನನಗೆ ಒಂದು ವಿಷಯ ಹೇಳಿ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ನನಗೆ. ಅನೇಕ ತಿರುವುಗಳನ್ನು ಹೊಂದಿರುವ ರಸ್ತೆ ಇದೆ, ಅಂದರೆ ಮಲ್ಟಿ ಲೈನ್. ಹಾಗಾದರೆ ಅದರಲ್ಲಿ ಏನು ಮಾಡಬೇಕು? ಸರಿಯಾದ ಪ್ರಶ್ನೆ. ನೀವೇನಾದರೂ ಟ್ರಕ್, ಟ್ಯಾಂಕರ್, ಡಂಪರ್ ಥರದ ದೊಡ್ಡ ಗಾಡಿಯನ್ನು ಓಡಿಸ್ತಿದ್ರೆ ನೀವು ಎಡಪಥದಲ್ಲಿ ಮಾತ್ರ ಹೋಗಬೇಕು ಮತ್ತು ಓವರ್ಟೇಕಿಂಗನ್ನು ಬಲಭಾಗದಿಂದ ಮಾತ್ರ ಮಾಡಬೇಕು, ಅದು ಸಹ ಸಿಗ್ನಲ್ ನೀಡುವ ಮೂಲಕ. ಮತ್ತು ನಿಮ್ಮ ಹಿಂದೆ ತುರ್ತು ವಾಹನ ಅಂದರೆ ಆಂಬ್ಯುಲೆನ್ಸ್, ಅಗ್ನಿಶಾಮಕ ದಳ, ಪೊಲೀಸ್ ಗಾಡಿ ಇದ್ದರೆ ನೆನಪಿಡಿ, ಅವರು ಹೋಗಲು ನೀವು ಸೈಡ್ ನೀಡಬೇಕು. ಹೌದು, ಇದು ಸರಿ. ನೀವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಹಿಂದಿನಿಂದ ಬರುವ ವಾಹನ ನೋಡಿದಾಗ ನೀವು ಸೈಡ್ ಕೊಡಬೇಕು, ಅದರಿಂದ ಓವರ್ಟೇಕ್ ಮಾಡಬಹುದು. ಮತ್ತು ಗಾಡಿನ ಎಷ್ಟಾಗುತ್ತೋ ಅಷ್ಟು ಲೆಫ್ಟ್ ಸೈಡಲ್ಲಿ ಪಾರ್ಕ್ ಮಾಡಬೇಕು. ಕೆಲವೊಮ್ಮೆ ಹೀಗೂ ಆಗುತ್ತೆ, ಜಾಗ ಇರೋದಿಲ್ಲ, ಅಂದರೆ ಚಲಿಸುವ ವಾಹನಕ್ಕೆ ಜಾಗವಿಲ್ಲ. ಎಡಭಾಗದಲ್ಲಿ ಸೈಡ್ ಮಾಡಿ ಪಾರ್ಕ್ ಮಾಡಿ. ಯಾವ ವಾಹನ ಓವರ್ಟೇಕ್ ಮಾಡಬೇಕು ಆ ವಾಹನವು ನಿಮ್ಮನ್ನು ಹಿಂದಕ್ಕೆ ಹೋಗ್ಬೋದು, ಹಾದು ಹೋಗ್ಬೋದು. ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ ಬೇರೆಯವರ ಸೈಡ್ ಕೊಡಲು ಗಾಡಿ ನಿಲ್ಲಿಸಿದ್ರೆ, ಆದರೆ ಅದು ಒಳ್ಳೇದಲ್ವಾ? ಅಲ್ವಾ? ಏನಾಗುತ್ತೆ, ನಾವೆಲ್ಲ ಸಹೋದರಂತೆ, ನಮಗೆ ಅದೇ ಅಲ್ವಾ ಕಡೆಯದಾಗಿ. ಸರಿಯಾಗಿ ಹೇಳಿದ್ರಿ. ನೀವು ಮೂರ್ಖರಾಗಿ ಕಾಣುತ್ತೀರಿ, ಆದರೆ ನೀವು ಬುದ್ಧಿವಂತರೇ. ತುಂಬ ಧನ್ಯವಾದ. ನೀವು ಈ ರೀತಿ ಕಾಣಿಸ್ತಿಲ್ಲ, ನೀವು ಬಹಳ ಜಾಣತನದಿಂದ ಮಾತಾಡ್ತಿದ್ದೀರಿ, ಆದ್ದರಿಂದ ನೀವು ಬುದ್ಧಿವಂತರಾಗಬೇಕಲ್ವಾ? ಹೌದು. ಒಳ್ಳೆಯ ಕತೆಗಳಿಗೆ ಸಾವಿನ ನಂತರ ಬರಗಾಲ ಬರುತ್ತೆ. ನನ್ನ ಪ್ರಕಾರ ನೀವು ಸರಿಯಾಗಿರಬೇಕು. ಈ ಬಗ್ಗೆ ನನಗೆ ಯಾವುದೇ ಅನುಭವ ಇಲ್ಲ. ಸರ್, ಇದರಲ್ಲಿ ನನಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ. ನಿಮಗೆ ತುಂಬ ಧನ್ಯವಾದ ಸರ್. ನನ್ನದು ಬಲ ಎಡ, ಬಹುಶಃ ನಮ್ಮ ಪ್ರೇಕ್ಷಕರು ಏನು ನೋಡ್ತಿದ್ದಾರೆ ಎಂಬುದು ಕನ್ಫ್ಯೂಷನ್ ಆಗ್ತಿತ್ತು. ನಿಮ್ಮ ಕತೆ ಗೊತ್ತಾದ ಮೇಲೆ ಅವರ ಕನ್ಫ್ಯೂಷನ್ ದೂರ ಹೋಗಿರಬೇಕು, ಅಂದರೆ ನಾನು ಹಾಗೆ ಊಹಿಸ್ತಿದ್ದೇನೆ. ನಿಮಗೆ ತುಂಬ ಧನ್ಯವಾದ ನಿಮ್ಮ ಕತೆಯೊಂದಿಗೆ ನಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ. ಇನ್ಶಾಅಲ್ಲಾ ಮತ್ತೆ ಅವಕಾಶ ಸಿಕ್ಕರೆ ಒಂದು ದಿನ ನಿಮ್ಮನ್ನು ಭೇಟಿ ಆಗ್ತೇನೆ. ಹಾಗಾದರೆ ಇಂದಿನ ಬಂಪರ್ ಸ್ಟಿಕ್ಕರನ್ನು ನೋಡೋಣ.
ಗಾಡಿಯನ್ನ ಎಡಬದಿಯಲ್ಲಿ ಓಡಿಸಿ ಓವರ್ಟೇಕ್ ರೈಟ್ ಸೈಡ್ ಮಾಡಿ ಮತ್ತು ಹಿಂದೆ ಆಂಬ್ಯುಲೆನ್ಸ್ ಇದ್ದರೆ ಎಡಕ್ಕೆ ಹೋಗಿ ಮತ್ತು ಅದನ್ನ ಬಲಕ್ಕೆ ಹೋಗಲು ಬಿಡಿ. ಬನ್ನಿ ಗೆಳೆಯರೇ, ಹೊಸ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇವೆ ಹೊಸ ಸ್ನೇಹಿತನೊಂದಿಗೆ. ಆದ್ದರಿಂದ ಗಮನಿಸಿ, ಬಿ ಫಾರ್ ಬಾಯನ್ ಎಡಕ್ಕೆ. ನೀವು ಚಾಲನೆ ಮಾಡುವಾಗ ಎಡಭಾಗದಲ್ಲಿ ಚಾಲನೆ ಮಾಡಿ. ಬಾಯ್ ಬಾಯ್.